ಜಗದೀಶ್ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಟಿ ವಿಯಲ್ಲಿ ಅವ್ರನ್ನ ನೋಡ್ಬೋದು, ಅವರ ಅಭಿಮಾನಿಗಳು ಅವ್ರನ್ನ ನಿಮ್ಮನ್ನು ನೋಡ್ಬೋದು. ಈಗ ಕೊನೆಯದಾಗಿ ಸರ್, ನಿಮ್ಮ ಒಂದು ಮುಂದಿನ ಪಯಣ ಆಗಿರ್ಬೋದು, ಮತ್ತು ಈಗ ಸುದೀಪ್ ಅವರೇ ಹೇಳಿರೋ ಥರ ಅವ್ರು ಇದ್ರ ಒಂದು ಲಾಸ್ಟ್ ಹೋಸ್ಟ್ ಅಂತ ಹೇಳ್ತಿದ್ದಾರೆ ಈ ಒಂದು ಬಿಗ್ ಬಾಸ್ ಬಗ್ಗೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ವಿ ಮಿಸ್ ಸುದೀಪ್ ಸರ್, ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊತೀವಿ. ಆ ಕಾರ್ಯಕ್ರಮದಲ್ಲಿ ಅವ್ರ ಒಂಥರ ಅಡ್ಜಸ್ಟ್ಮೆಂಟ್ ಆಗಿಬಿಡಿದೆ. ಬಟ್ ಸುದೀಪನ್ನು ರೀಪ್ಲೇಸ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ. ಸುದೀಪ್ ಏನೋ ರಿಟೈರ್ಮೆಂಟ್ ಅನೌನ್ಸ್ ಮಾಡೋದು ಬೇರೆ ವಿಚಾರ, ಬಟ್ ರೀಪ್ಲೇಸ್ಮೆಂಟ್ ಯಾರು? ದಟ್ಸ್ ಅ ಬಿಗ್ಗೆಸ್ಟ್ ಕ್ವಶನ್ನು. ಯಾಕಂದರೆ ಅದು ತುಂಬ ದೊಡ್ಡ ವ್ಯಕ್ತಿತ್ವ. ಕರ್ನಾಟಕದ ಶಾರುಖ್ ಖಾನ್ ಅದು, ಕನ್ನಡಿಗರ ಶಾರುಖ್ ಖಾನ್ ಅದು. ಹೈಟು, ಪರ್ಸ್ನಾಲಿಟಿ, ಮಾತು, ಫೈರು, ಮತ್ತು ಎನರ್ಜಿ, ಮತ್ತು ದುಃಖದಲ್ಲಿದ್ದಾಗ ಜವಾಬ್ದಾರಿನ ಮರಿದಿರೋವಂಥ ಕ್ಯಾರೆಕ್ಟರ್ ಅದು. ತಾಯಿ ಸತ್ತಾಗ ಕಾರ್ಯಕ್ರಮ ನಡೆಸ್ಕೊಟ್ರಲ್ಲ ಸರ್, ಎಲ್ಲರ ಕೈಲೋದು ನಾನಿದ್ರು ಮಾಡೋಕ್ಕಾಗ್ತಿರಲ್ಲ ಸರ್. ಕಾರ್ಯಕ್ರಮ ಬೇಡ ಹೋಗ ಬಂದ್ಬಿಡ್ತಾ ಇದ್ದೆ. ಬಟ್ ಆ ವ್ಯಕ್ತಿನಲ್ಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸರ್. ಸೊ ಅವ್ರನ್ನ ರೀಪ್ಲೇಸ್ಮೆಂಟೇ ದೊಡ್ಡ ಕ್ವಶನ್ನು ಸರ್. ಮತ್ತು ಹೈಟ್ ಹೆಂಗಿದೆ ಸರ್, ಒಳ್ಳೆ ಬಚ್ಚನ್ ಇದ್ದಂಗಿದ್ದಾರೆ. ರೆಡಿ ಆ ಕ್ಯಾಮ್ರಾ ತುಂಬ ಹೋಗ್ತಾರೆ ಸರ್, ಆ ಫ್ರೇಮ್ ತುಂಬ ಹೋಗಿರ್ತಾರೆ. ಹೆಚ್ಚು ಕಮ್ಮಿ ಮೇಲೆ ಒಂದು ಅರ್ಧ ಅಡಿ ಬಿಟ್ಟು ಕ್ಯಾಮ್ರಾ ಶೂಟ್ ಮಾಡ್ಕೊತಾರೆ. ಅಡಿ ಸರ್, ಅಡಿ ಇರುವಂಥ ವ್ಯಕ್ತಿ ಯಾರಿದ್ದಾರೆ ಈ ಏಜಲ್ಲಿ ಬಾಡಿಯ ಮೇಂಟೈನ್ ಮಾಡಿದಾರಲ್ಲ ಸರ್, ಇಟ್ಸ್ ಗ್ರೇಟ್ ಅದು. ಮತ್ತು ಪ್ರತಿಯೊಂದೂ ಮಾತಿದೆಯಲ್ಲ ಸರ್, ಅಲ್ಲಿ ಪಂಚಾಯತಿ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ನಾನು ಶೂಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ, ಹೋಲ್ ಡೇ ವಿ ಯೂಸ್ ಟು ಶೂಟು ಸರ್. ನಮ್ಮ ಕೈಯಲ್ಲಿ ಕೂತ್ಕೊಳಕ್ಕಾಗ್ತಿರಲಿಲ್ಲ, ನಿಂತ್ಕೊಂಡು ಪಂಚಾಯತಿ ಮಾಡೋರು. ನಾನೇ ಯಾವಾಗಲೂ ಸುದೀಪ್ ಅಂದ್ಕೊಂಡು ಈ ಸುದೀಪ್ಗೆ ಎನರ್ಜಿಲಿಂದ ಬರ್ತದೆ ಅಂತ. ಪಾಸಿಬಲಿ ಅವ್ರ ಏಜು, ಎಕ್ಸ್ಪೀರಿಯನ್ಸು ಎಲ್ಲ ಮ್ಯಾಟರ್ಸ್ ಎಸ್ ನೋಡ್ಸು. ಸೊ ಐ ಥಿಂಕ್ ಮುಂದಿನ ದಿನಗಳಲ್ಲಿ ಇನ್ನೊಬ್ಬ ಐ ಥಿಂಕ್ ಸುದೀಪನ್ನು ಆ ಜಾಗದಲ್ಲಿ ನೋಡಲಿಕ್ಕೆ, ಅದನ್ನು ನಾವು ರಿಸೀವ್ ಮಾಡ್ಕೊಳ್ಳೋದು ದೊಡ್ಡ ಇಂಪಾರ್ಟೆಂಟ್ ಸರ್. ಈಗ ಆ ಜಾಗದಲ್ಲಿ ಸುದೀಪ್ ಬಿಟ್ಟು ಬೇರೆ ಯಾರು ರಿಸೀವ್ ಮಾಡ್ಕೊಬೇಕು ಅಂದರೆ ಯಾರದು? ಅವರು ಸುದೀಪ್ಗಿಂತ ಸ್ಟ್ರಾಂಗ್ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಸರ್. ಅಂದರೆ ವೀಕೆಂಡ್ ಅಂತ ಬಂದಾಗ ಸುದೀಪ್ ಅವ್ರು ಬಂದು ಬರೀ ಒಂದೇ ರೀತಿಯಲ್ಲಿ ದಾಟಿ ಇರಲ್ಲ ಅವ್ರದ್ದು. ಅಂದರೆ ಮೋಟಿವೇಶನ್ ಮಾಡೋದಾಗಿರ್ಬೋದು, ಅಥವಾ ಗದರಿಸಿ ಹೇಳೋದು, ಬೈದು ಹೇಳೋದು, ಒಳ್ಳೆ ರೀತಿಯಲ್ಲಿ ತಿಳುವಳಿಕೆ ಹೇಳೋದು, ಎಲ್ಲ ರೀತಿಯ ಆಯಾಮದಲ್ಲೂ ಕೂಡ ಅವರು ಸ್ಪರ್ಧಿಗಳಿಗೆ ಹೇಳ್ತಾ ಇದ್ದು. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಡೆಫಿನೆಟ್ಲಿ ಸರ್. ಈಗ ನಮ್ಮ ಹೊರಗಡೆ ನಡೆಯೋದು ಏನೂ ಗೊತ್ತಾಗಲ್ಲ ಸರ್. ಸುದೀಪ್ ಈಸ್ ಎ ಸ್ಪೀಕರ್ ಆಫ್ ಪಬ್ಲಿಕ್ ಏನು ಮಾಡಿರ್ತಾರೋ ಅದನ್ನು ಸುದೀಪ್ ಏನು ಮಾಡ್ತಾರೆ, ತಮ್ಮದೇ ಆದಂಥ ಶೈಲಿನಲ್ಲಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ನಾವು ಎಚ್ಚರಿಕೆಯಿಂದ ಅದನ್ನು ರಿಸೀವ್ ಮಾಡ್ಕೊಬೇಕು ಸರ್. ನಮಗೆ ಪಬ್ಲಿಕ್ದು ವೈಬ್ರೇಷನ್ಸು ಸುದೀಪ್ ಅವರ ಚರ್ಚೆಯಲ್ಲಿ ಗೊತ್ತಾಗ್ಬಿಡುತ್ತೆ ಸರ್. ಅದನ್ನು ಚರ್ಚೆ ಅನ್ಕೊಳಕ್ಕೆ ಹೋಗ್ಬಾರ್ದು. ಪಬ್ಲಿಕ್ ಏನೋ ಅಂದವ್ರೆ, ಅದರ ಮೇಲೆ ಸುದೀಪ್ ಅವ್ರು ಪ್ರಶ್ನೆ ಕೇಳ್ತಾವ್ರೆ, ಅಥವಾ ವಿವರಣೆ ಕೇಳ್ತಾವ್ರೆ, ಅಥವಾ ಹೇಳ್ತಾ ಇದ್ದಾರೆ ಸರ್. ಅಷ್ಟು ಅರ್ಥ ಆಗಿಬಿಟ್ರೆ ಬಿಗ್ ಬಾಸನ್ನು ಆರಾಮಾಗಿ ವಿನ್ ಆಗ್ತೀರ ಸರ್ ನೀವು. ಐ ಥಿಂಕ್ ಕಾಮಿಡಿಯಾಗೂ ಇರ್ತಾರೆ ಡೆಫಿನೆಟ್ಲಿ ಸರ್. ಅದು ನವರಸಗಳಿದ್ರೇ ಸರ್. ಅಲ್ಲಿ ನಾವು ಯಾವಾಗಲೂ ಕಾಮಿಡಿ ಇದು ಚೆನ್ನಾಗಿರಲ್ಲ, ಕೋಪ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ, ಯಾವಾಗಲೂ ಪ್ರಶ್ನೆ ಮಾಡೋದು ಚೆನ್ನಾಗಿರಲ್ಲ ಸರ್. ಈ ನೋಸ್ ಹೌ ಟು ಹೋಸ್ಟ್ ಬಿಗ್ ಬಾಸ್. ಈಗ ಒಂದು ನಿಮಗೆ ಮಸಾಲೆ ದೋಸೆ ಮಾಡಬೇಕು ಅಂದರೆ ಎಕ್ಸ್ಪರ್ಟು ಸರ್ ಅವರು. ಬಿಗ್ ಬಾಸಲ್ಲಿ ಹೋಸ್ಟಿಂಗಲ್ಲಿ ಎಕ್ಸ್ಪರ್ಟು. ಅದನ್ನೇ ನಾನು ಹೇಳ್ತಾ ಇದ್ನಲ್ಲ, ರಿಟೈರ್ಮೆಂಟ್ ಆಗೋದು ಒಂಥರ ಬೇಜಾರಾಗ್ತಾ ಇದೆ. ಯಾಕಂದರೆ ವಿ ಮಿಸ್ ಸುದೀಪ್ ಆ್ಯಂಡ್ ಬಿಗ್ ಬಾಸ್. ಆದರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಇದೆಯಲ್ಲ, ದಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಸ್ ಆಫ್ ನೌ ಸರ್. ನಿಮ್ಮ ಪ್ರಕಾರ ಒಂದು ವೇಳೆ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಸ್ಟ್ ಆಗಿ ಸರ್, ನನಗೆ ಯಾರೂ ಆ ಥರ ವ್ಯಕ್ತಿತ್ವ ಕಾಣಿಸ್ತಲ್ಲ ಸರ್. ಎಷ್ಟು ಜನ ವೀಕೆಂಡ್ ವಿತ್ ರಮೇಶ್ ಅಂದರು, ಐ ಡೋಂಟ್ ಥಿಂಕ್ ಸೊ. ಅವರ ಹೈಟು ಮ್ಯಾಚ್ ಆಗುತ್ತೆ ಅದಕ್ಕೆ. ಆಮೇಲೆ ಅದು ವೀಕೆಂಡ್ ವಿತ್ ರಮೇಶೇ ಬೇರೆ, ಬಿಗ್ ಬಾಸೇ ಬೇರೆ ಸರ್. ಆಮೇಲೆ ಕೆಲವೊಂದು ದರ್ಶನ್ ಅಂತಂದರು, ಐ ಡೋಂಟ್ ಥಿಂಕ್ ಸೊ. ದರ್ಶನ್ ಅವ್ರಿಗೆ ಹೈಟು ವೆಯ್ಟು ಓಕೆ, ಕೆಪಾಸಿಟಿ ಓಕೆ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ತಾಳ್ಮೆ ಬೇಕು ಸರ್. ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ಆಗಬೇಕಾಗತ್ತೆ, ಬ್ರೈನ್ ವರ್ಕ್ ಇರ್ತದೆ, ಬುದ್ಧಿವಂತಿಕೆ ಯೂಸ್ ಮಾಡಬೇಕು. ಹಂಗಂತ ನಾನು ದರ್ಶನ್ಗೆ ಇಲ್ಲ ಅಂತಲ್ಲ ಸರ್. ಅಲ್ಲಿ ಚಾಲೆಂಜಸ್ಸೇ ಬೇರೆ ಇದೆ. ಯು ನೀಡ್ ಟು ಬಿ ವೆರಿ ಬ್ರಿಲಿಯಂಟ್, ಯು ನೀಡ್ ಟು ಬಿ ವೆರಿ ಆ್ಯಕ್ಟಿವ್, ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಎನರ್ಜಿ. ಸೊ ಆ ಥರ ವ್ಯಕ್ತಿತ್ವ ಕನ್ನಡ ಇಂಡಸ್ಟ್ರಿಲಿ ನನಗೆ ಯಾರೂ ಸಿಗ್ತಾಯಿಲ್ಲ ಸರ್. ನನಗಂತೂ ಯಶ್ ಓಕೆ ಸರ್, ಯಶ್ ಓಕೆ. ಒಂದು 90% ಮ್ಯಾಚ್ ಆಗ್ತಾರೆ. ಯಶ್ ಈಸ್ ಓಕೆ, ಬಟ್ ಅವ್ರು ಐ ಡೋಂಟ್ ನೋ ವಾಟ್ ಎಬೌಟ್. ಈಗ ಸರ್ ಯಶ್ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ 1,000 ಕೋಟಿ 1,500 ಕೋಟಿ ಫಿಲಮ್ ಮಾಡೋ ಮಟ್ಟಿಗೆ ಹೋಗ್ಬಿಟ್ಟವ್ರೆ. ಈಗ ಆ ವ್ಯಕ್ತಿತ್ವ ಒಪ್ಕೊಬೇಕಲ್ವಾ? ಸೊ ಇವನ್ ದಟ್ ಈಸ್ ಆಲ್ಸೋ ಬಿಗ್ಗೆಸ್ಟ್ ಕ್ವಶನ್ನು. ಯಶ್ ಐ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ ಸರ್. ಬಟ್ ನಿಜವಾಗೂ ಇನ್ ರಿಯಾಲಿಟಿ ಯಶ್ ಹೆಂಗಿದೆ ಅಂತ ಗೊತ್ತಿಲ್ಲ. ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿದ್ದಾರೆ, ಬಟ್ ಇನ್ ರಿಯಾಲಿಟಿ ಬೇಕಲ್ವ ಸರ್. ಇಲ್ಲಿ ಗದರಿಸ್ಬೇಕು, ಅಷ್ಟು ಜನರ ಮೈಂಡನ್ನು ಕಂಟ್ರೋಲ್ ತಗೊಬೇಕು. ಸುದೀಪ್ ತಗೊಳ್ತಾ ಇದ್ರು. ಕೆಲವೊಂದು ಟೈಮಲ್ಲಿ ಒಂದು ವಿಷಯ ಕೂಡ ಹರಿದಾಡಿತ್ತು. ಹಾಂ ಸರ್. ರಿಷಬ್ ಶೆಟ್ಟಿ ಅವರು ಕೂಡ ಮಾಡ್ಬೋದೇನೋ ಅಂತ. ರಿಷಬ್ ಶೆಟ್ಟಿ ಸೊ ನನಗೇನು ಆ ಥರ ಈಸ್ ಎ ಕಾಂಪಿಟೇಟರ್ ಅಂತ ಅನಿಸ್ತಲ್ಲ ಸರ್. ನನಗೆ ಅಲ್ಲ, ಬೇರೆಯವ್ರಿಗೆ ಅನಿಸಿರ್ಬೋದು ಸರ್. ಈಗ ಅವ್ರ ಫ್ಯಾನ್ಸು ಅವ್ರು ಮಾಡ್ಬೋದು ಅಂದ್ಕೊಂತ. ದರ್ಶನ್ ಫ್ಯಾನ್ಸ್ ಸರ್ ಬಿಗ್ ಬಾಸ್ ಇಸ್ ಎ ಟೋಟ್ಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ಆ ಪ್ಲ್ಯಾಟ್ಫಾರ್ಮೇ ಡಿಫ್ರೆಂಟ್ ಅಂದಾಗ ಹೋಸ್ಟು ಕೂಡ ಡಿಫ್ರೆಂಟಾಗಿರಬೇಕು ಸರ್.
ಜಸ್ಟ್ ಬಿಕಾಸ್ ಯಾವುದೋ ಫಿಲಮಲ್ಲಿ ಹಿಟ್ ಆಗಿಬಿಟ್ಟೆ ಅಂತಂದರೆ ಅಲ್ಲಿ ಬಿಗ್ ಬಾಸಲ್ಲಿ ಫಿಟ್ ಆಗ್ತೀಯ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಸರ್. ಅಲ್ಲಿ ಬರೋರು ಎಲ್ಲ ಕೂಡ ಎಕ್ಸ್ಪರ್ಟ್ಸ್ ಇರ್ತಾರೆ. 20 ಜನ ಅಲ್ಲಿ ಹೋಗೋರು ಎಲ್ಲ ಟಾಪರ್ಸು, ಸೋಷಿಯಲ್ ಮೀಡ್ಯಾದಲ್ಲಿ ಗಬ್ಬೆ ಬುರ್ಸಿರೋರು, ಸೋಷಿಯಲ್ ಮೀಡ್ಯಾದಲ್ಲಿ ಹೆಸರು ಮಾಡಿರೋರು, ತಮ್ಮದೇ ಆದಂಥ ದಾಟಿನಲ್ಲಿ ರೀಚ್ ಆಗಿರೋಂಥವ್ರು. ಅಂಥ ವ್ಯಕ್ತಿತ್ವಗಳನ್ನು ಕಂಟ್ರೋಲ್ ತಗೋಬೇಕು ಅಂದರೆ ನೀವು ಅವ್ರಿಗೆ 20 ಜನಕ್ಕಿಂತ ಎಕ್ಸ್ಪರ್ಟ್ ಇರಬೇಕು ಸರ್. ಸೊ ಆ ರೀತಿ ಐ ಥಿಂಕ್ ಐ ಫೀಲ್ ಟು ಸಮ್ ಎಕ್ಸ್ಟೆಂಟ್ ಒಂದು 80 to 90% ಮ್ಯಾಚ್ ಆಗ್ತಾರೆ ಸರ್. ಸ್ಟಿಲ್ ಅವ್ರ ರೈಟ್ ಕೂಡ ಕಾಂಪಿಟೇಟಿವ್. ನಮ್ಮ ಬಚ್ಚನ್ ರೈಟಿಂಗ್ ಇದೆ ನೋಡಿ ಸುದೀಪ್ದು ಸರ್. ಈಗ ಬಚ್ಚನ್ನ ನೋಡ್ಬಿಟ್ಟು ನೀವು ಬೇರೆಯವ್ರನ್ನ ನೋಡ್ಬೇಕಂದ್ರೆ ಇವ್ನು ನೈಟ್ನಾಗ ಅಷ್ಟು ತುದಿಪ್ತಾರಲ್ಲ ಅಂತಾಗ ನೆಗೆಟಿವ್ ಅದು ಆ್ಯಕ್ಚುಲಿ. ಅದು ಅದರ್ವೈಸ್ ಐ ಥಿಂಕ್ ಓಕೆ ಅಂತ ಅನಿಸುತ್ತೆ ಸರ್. ನೋಡಬೇಕು, ಗೊತ್ತಿಲ್ಲ ಸರ್. ಬಟ್ ಐ ಥಿಂಕ್ ನಾವು ಒಂದ್ಸತಿ ಸರ್ ದುಬೈಗೆ ಹೋದ್ರೆ ನೆಕ್ಸ್ಟು UK ಹೋಗ್ಬೇಕು ಅನ್ಕೊಂತೀವಿ, ಶ್ರೀಲಂಕಾಗೆ ಹೋಗ್ಬೇಕಂತ ಅನ್ಕೊಳಲ್ಲ. ಈಗ ಸುದೀಪ್ ನೋಡಿ ಇನ್ನೂ ಬೆಟ್ರ್ ಪರ್ಸ್ನಾಲಿಟಿ ಬೇಕು ಅಂತ ಅನಿಸದೆ ಹೊರ್ತಲ್ಲಿ. ಅದಕ್ಕಿಂತ ಲೋ ಗ್ರೇಡ್ ಇದ್ದರೆ ಸರ್ ಬಿಗ್ ಬಾಸ್ದು ಐ ಥಿಂಕ್ ವೈಬ್ರೇಷನೇ ಕಡಿಮೆ ಆಗಿಬಿಡುತ್ತೆ ಸರ್. ಅವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನನ್ನ ಭಾವನೆ. ಅದರ್ವೈಸ್ ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ತುಂಬ ತಮ್ಮದೇ ಆದಂಥ ಫಿಲಮ್ ಇಂಡಸ್ಟ್ರಿ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಬಿಗ್ ಬಾಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ಇಲ್ಲ 11 ವರ್ಷ ಯಾಕೆ ಸರ್ ಆ ವ್ಯಕ್ತಿನೇ ಎಳ್ಕೊಬೇಕಾಗಿತ್ತು. ನಿಮ್ಗೆ ಇನ್ನೊಂದು ಇಂಟರ್ನಲ್ ವಿಚಾರ ಹೇಳ್ತೀನಿ. ಬಿಗ್ ಬಾಸ್ ಅವರು ಸುದೀಪ್ ಬಿಡೋಕ್ಕೆ ರೆಡಿ ಇಲ್ಲ, ಆದರೆ ಸುದೀಪ್ ಮಾಡೋಕ್ಕೆ ರೆಡಿ ಇಲ್ಲ. ಅದು ಸಮಸ್ಯೆ. ಬಿಗ್ ಬಾಸ್ ಅವ್ರಿಗೆ ಇವತ್ತು ಸರ್ ಮಾಡಿಕೊಡಿ ಭರವಸೆ ಅಂತ ಹೇಳ್ತಾರೆ ಅವರು ಬಿಡೋಕ್ಕೆ ರೆಡಿ ಇಲ್ಲ. ಈ ಅಪ್ಪ ಬಿಡ್ತಾ ಇರೋದು.